ವಿದ್ಯಾರ್ಥಿಗಳಿಗೆ ಎಲ್ಲ ಕಲಿಕೆ ಇದೆ. ಓದುವ ಅಭ್ಯಾಸ ಇದೆ, ಬರೆಯುವ ಅಭ್ಯಾಸ ಇದೆ, ನೃತ್ಯ ಇದೆ, ಕಲೆ ಇದೆ, ಸಂಗೀತ ಇದೆ, ಕ್ರೀಡೆ ಇದೆ. ನಿಮಗೊಂದು ತರಬೇತಿ ಕೊಡ್ಬೇಕಂತಿದ್ದೇವೆ, ಒಂದು ಟ್ರೈನ್ ಮಾಡ್ತೇವೆ. ಏನಂದ್ರೆ ಸಮುದ್ರದ ಮೇಲ್ಭಾಗದಲ್ಲಿ ಸಂಚರಿಸುವ ಹಡಗಿನ ಕಲಿಕೆಯನ್ನ ಕಲಿಸಿಕೊಡ್ತೇವೆ. ಒಂದು ದೋಣಿಯನ್ನ ನಡೆಸುವಂತ ಅವಕಾಶ ನಿಮಗೆ ಸಿಗುತ್ತೆ ಅಂತ ಹೇಳ್ತೀರಿ. ಖುಷಿ ಆಗತ್ತಲ್ವಾ? ಏನ್ ಸರ್ ಇಂಥ ಅವಕಾಶ ನಮ್ಗೆ ಅಂತ. ಆಯ್ತು ಮಕ್ಕಳೇ, ಒಳ್ಳೆ ತರಬೇತಿ ತಗೊಳ್ತೀರಿ, ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಒಂದು ಚೆನ್ನಾಗಿ ಕಲಿತೀರಿ. ಆ ದೋಣಿ ಸಂಚಾರ ನಿಮಗೆ ಪರಿಪಕ್ವವಾದ್ಮೇಲೆ ಕಲಿತ ಮೇಲೆ ನಿಮ್ಮನ್ನು ಬಿಡ್ತಾರೆ, ಕೇಳ್ತಾರೆ ಈ ಶಾಲೆಯ ವಾರ್ಷಿಕ ಸಂಭ್ರಮದಲ್ಲಿ, ಒಂದು ಒಳ್ಳೆ ಸಂಭ್ರಮ ಕಾರ್ಯಕ್ರಮದಲ್ಲಿ ನೀವು ಅದನ್ನ ಕರ್ಕೊಂಡ್ಬರ್ಬೇಕು, ನಿಮ್ಮ ಸಂಬಂಧಿಕರನ್ನ, ನಿಮ್ಮ ಸ್ನೇಹಿತರನ್ನ ಅಂತ ಹೇಳ್ತಾರೆ. 5 ಜನಕ್ಕೆ ಅವಕಾಶ ಕೊಡ್ತಾರೆ. ಯಾರನ್ನ ಮೊದಲಿಗೆ ಕರ್ಕೊಂಡು ಬರ್ತೀರಿ? ಅಮ್ಮ. ನೋಡು, ಅಮೃತ ಉಳಿಸಿದಾಕೆ, ಕೈ ಹಿಡಿದು ನಡೆಸಿದಾಕೆ, ನನ್ನಾಕೆ ನನ್ನ ತಾಯಿ, ಕಣ್ಣಿಗೆ ಕಾಣುವ ದೇವತೆ ತಾಯಿ ಕರ್ಕೊಂಡು ಬರ್ತೀವಿ. ಮತ್ತೆ ಇನ್ನೊಬ್ಬರಿಗೆ ಅವಕಾಶ ಇದ್ದಾಗ ಅಪ್ಪ ನಿನ್ ಬಿಡ್ಲಿಕ್ಕೆ ಆಗಲ್ಲ. ಮಾರ್ಕೆಟ್ ಅಲ್ಲಿ ನಮಗೋಸ್ಕರ ಏನೆಲ್ಲ ತಂದಿರ್ತೀಯ, ನಮ್ಮ ಪಾದ ಸರಿಬಾಗ ಅಂತ ನೀನೆಷ್ಟು ದೂರ ನಡೆದಿರ್ತೀಯ, ನೀನ್ ನೋಡುವ ಜಾತ್ರೆಗಿಂತ ಹೆಚ್ಚು